ಯುದ್ಧ ವಿರಾಮ ಯಾರಿಗೆ ಬೇಕಾದರೂ ಅನ್ವಯ ಆಗಬಹುದು, ಆದರೆ ಲೆಬನಾನ್ ಮೇಲೆ ಮಾತ್ರ ಯುದ್ಧ ಕದನ ವಿರಾಮ ಅನ್ನುವಂಥದ್ದು ಅನ್ವಯ ಆಗಲ್ಲ. ಹೀಗಾಗಿಯೇ ಇಸ್ರೇಲ್ ಬಗ್ಗು ಬಡಿತಾ ಇದೆ ಅವನ ಲೆಕ್ಕದಲ್ಲಿ. 300 ಜನ ಸತ್ತಿದ್ದಾರಂತೆ, 1500ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 10 ನಿಮಿಷಗಳಲ್ಲಿ 100 ಮಿಸೈಲ್ಗಳನ್ನು ಪ್ರಯೋಗಿಸಿದೆ. ಹೀಗಾಗಿಯೇ ಹಾರ್ಮೋಜನ್ನು ಕ್ಲೋಸ್ ಮಾಡಿದೆ ಇರಾನ್. ಯಾವಾಗ ಈ ರೀತಿ ದಾಳಿಗಳಾಯ್ತಲ್ಲ ಬೈರುತ್ ಮೇಲೆ, ಇಸ್ರೇಲ್ ದಾಳಿಯನ್ನು ಖಂಡಿಸಿ ಕ್ಲೋಸ್ ಷರತ್ತಿನಲ್ಲಿ ಒಂದು ಪ್ರಮುಖವಾದಂಥ ಸಂಗತಿ ಕೂಡ ಇತ್ತು, ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ. ಆದರೆ ಇಸ್ರೇಲ್ ಕೇಳುವಂಥ ಮನಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ಏನು ಅಂದರೆ ಹೊರ್ಮುಜ್ ಜಲಸಂಧಿಯನ್ನು ಇರಾನ್ ಕ್ಲೋಸ್ ಮಾಡಿದೆ. ಇದು ಇನ್ನು 15 ದಿನದಲ್ಲಿ ಪರಿಸ್ಥಿತಿ ಎಲ್ಲವೂ ಕೂಡ ಉಲ್ಟಾ ಹೊಡೆದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿಯೇ ಭಾರತ ತನ್ನ ನಾಗರಿಕರಿಗೆ ತುಂಬ ಸ್ಪಷ್ಟವಾಗಿ ಹೇಳಿದೆ, ಯಾರ್ಯಾರು ಟೆಹರಾನ್ನಲ್ಲಿದ್ದೀರಿ, ಇರಾನ್ನ ಬೇರೆ ಬೇರೆ ನಗರಗಳಲ್ಲಿದ್ದೀರಿ, ತಕ್ಷಣಕ್ಕೆ ನಾವು ಹೇಳಿದಂಥ ಮಾರ್ಗದ ಮುಖಾಂತರ ಬಂದು ದೇಶ ಸೇರಿಕೊಳ್ಳಿ ಸೇಫಾಗೆ. ಅಪ್ಪಿ ತಪ್ಪಿ ನೀವು ಯಾವುದೇ ಅಂತಾರಾಷ್ಟ್ರೀಯ ಗಡಿಗಳ ಕಡೆಗೆ ಹೋಗಬೇಡಿ, ಬೇರೆ ರಾಷ್ಟ್ರದಲ್ಲಿ ಇಳಿಬೇಡಿ. ನೋಡಿ ಯಾವ ರೀತಿ ದಾಳಿ ಆಗ್ತಾ ಇದೆ ಅಂತ. ಹೊರ್ಮುಜ್ ಜಲಸಂಧಿನಲ್ಲಿ ಹಡಗುಗಳು ಸಾಲುಗಟ್ಟಿ ನಿಂತಿವೆ. ಒಂದು ಕಡೆಗೆ ಪ್ರತಿ ಬ್ಯಾರಲ್ ತೈಲಕ್ಕೆ $1 ಟೋಲ್ ಪಾವತಿಸಬೇಕು ಅಂತ ಕೂಡ ಹೇಳಿದೆ ಇರಾನ್. ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಪೇ ಮಾಡಬೇಕು. ಹೆಂಗಿದೆ ನೋಡಿ. ಆದರೆ ಈಗಲೂ ಕೂಡ ಕ್ಲೋಸ್ ಆಗಿದೆ ಹೊರ್ಮುಜ್ ಜಲಸಂಧಿ. ಏನೋ ನಾವು ಹೊರಟುವಪ್ಪ ಸದ್ಯ, ಯಾರ್ದೂ ಸಮಸ್ಯೆ ಇಲ್ಲ ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಈಗ ಸಮಸ್ಯೆ ಎದುರಾಗಿದೆ. ಹಡಗುಗಳು ಸಾಲುಗಟ್ಟಿ ನಿಂತಿವೆ. 426 ತೈಲ ಟ್ಯಾಂಕರ್ಗಳು, 34 LPG ಕ್ಯಾರಿಯರ್ಗಳು. ಹೊರ್ಮುಜ್ನಲ್ಲಿ 19 LPG ಹಡಗುಗಳಿವೆ. ಎಲ್ಲ ಬಗೆಹರಿತು ಬಿಡಪ್ಪ ಅನ್ನುವಂಥ ಸಂದರ್ಭದಲ್ಲೇ ಹೀಗೆ. ಜೊತೆಗೆ ಅಲ್ಲಿ ನಿಂತು 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 ಹಡಗಲಿದ್ದಂಥ ಸಿಬ್ಬಂದಿ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಅವರಿಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಒಂಥರ. ಯಾವ ಸಂದರ್ಭದಲ್ಲಿ ಯಾವನು ಬಾಂಬ್ ಹಾಕ್ತಾನೋ ಹೇಳೋಕ್ಕಾಗಲ್ಲ, ಯಾವ ಸಂದರ್ಭದಲ್ಲಿ ಯಾವ ಕ್ಷಿಪಣಿ ನಮ್ಮ ತಲೆ ಮೇಲೆ ಬೀಳುತ್ತೆ ಗೊತ್ತಿಲ್ಲ. ಭಯದಲ್ಲೇ ಬದುಕಬೇಕು. ಕಣ್ಣು ಮುಚ್ಚಂಗಿಲ್ಲ, ಕಣ್ಣು ತೆರೆಯಂಗಿಲ್ಲ ಅಂಥ ಸ್ಥಿತಿ.